हरि ओम। ಮಂಜುಳಾ ಅವರಿಗೆ ಸುವರ್ಣಪುಂಖಾನ್ ಸುವರ್ಣಪುಂಖಾನ್ ಅತಿಥಿವ್ರಧಾರಾನ್ ಅತಿಥಿವ್ರಧಾರಾನ್ ಅಕ್ಷೀಣಪಕ್ಷಾನ್ ಅಕ್ಷೀಣಪಕ್ಷಾನ್ ಕೇಳಿಸಿಲ್ಲ ಆಚಾರ್ಯ. ನತಪರ್ವಣೋತ ನತಪರ್ವಣೋತ ಬಾಣಾಸನೆ ಬಾಣಾಸನೆ ಬಾಣಗಣಾನ್ ಅಗಣ್ಯಾನ್ ಬಾಣಗಣಾನ್ ಅಗಣ್ಯಾನ್ ಸಂಧಾಯ ಸಂಧ್ಯಾಯ ಮುಮೋಚ ರಾಮ ಸುವರ್ಣಪುಂಖಾನ್ ಅತಿತೀವ್ರಧಾರಾನ್ ಅತೀಕ್ಷ್ಣಪಕ್ಷಾನ್ ನತಪರ್ವಣೋಥ ಬಾಣಾಸನೆ ಬಾಣಗಣಾನ್ ಅಗಣ್ಯಾನ್ ರಾಮಃ ಸಂಧಾಯ ಮುಮೋಚ. ಶ್ರೀರಾಮಚಂದ್ರ ಸುವರ್ಣಮಯವಾದ ರೆಕ್ಕೆಗಳಿಂದ ಕೂಡಿದ ಬಾಣಗಳನ್ನು ಎದೆ ಏರಿಸಿ ಅಂದ್ರೆ ಧನುಸ್ಸಿನ ಹಗ್ಗಗಳಿಗೆ ಸಿಕ್ಕಿಸಿ ಬಗ್ಗಿದ ಅಂದ್ರೆ ಪರ್ವ ಅಂದ್ರೆ ಬಾಗಿದ ಕೆಲವು ರೆಕ್ಕೆಗಳು ಬಾಗಿದ್ರೆ ಆವಾಗ ಅದು ಅಂದ್ರೆ ಗುರಿ ಇಟ್ಟು ಬಿಡುವಾಗ ಅದು ಸ್ವಿಂಗ್ ಆಗುತ್ತೆ, ಬೇಕಾದ ದಿಕ್ಕಿನ ಕಡೆಗೆ ಸಂಚರಿಸುವುದು ಸುಲಭ ಆಗುತ್ತೆ. ಹಾಗೆ ಬಗ್ಗಿದ ಬಾಣಗಳು, ಸ್ವಲ್ಪ ಬೆಂಡಾಗಿದ್ದ ಬಾಣಗಳು, ಲೆಕ್ಕ ಇಲ್ಲದಷ್ಟು ಬಾಣಗಳನ್ನು ಬಿಲ್ಲಿನಲ್ಲಿ ಇಟ್ಟು ಸಂಧಾಯ ಮುಮೋಚ ಅಂದ್ರೆ ರಾಮ ಬಾಣ ಪ್ರಯೋಗ ಮಾಡುವಾಗ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಬಾಣ ಯಾವಾಗ ಪ್ರಯೋಗ ಆಗ್ತಾ ಇದೆ, ಬಾಣವನ್ನು ಯಾವಾಗ ಹಗ್ಗದಲ್ಲಿ ಇಡ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ವೇಗವಾಗಿ ಬಾಣವನ್ನ ರಾಮ ಪ್ರಯೋಗಿಸಿದ. ಸುವರ್ಣದ ಗರಿಗಳುಳ್ಳ, ಅತ್ಯಂತ ತೀವ್ರವಾಗಿ ಸಾಗುವ, ತುಂಬಿಕೊಂಡ ರೆಕ್ಕೆಗಳುಳ್ಳ, ಬಾಗಿರುವಂತಹ ಬಾಣಗಳ ಲೆಕ್ಕ ಇಲ್ಲದ ಗುಂಪನ್ನು ಬಾಣಾಸನ ಅಂದ್ರೆ ಬಿಲ್ಲು. ಬಾಣ ಯಾವುದಕ್ಕೆ ಆಸನವೋ ಅದು. ಬಿಲ್ಲಿನಲ್ಲಿ ಸಂಧಾಯ ಮುಮೋಚ ಎಲ್ಲವೂ ದ್ವಿತೀಯ ವಿಭಕ್ತಿ ಬಹುವಚನದಲ್ಲಿದೆ. ಸುವರ್ಣ ಪುಂಖಾನ್, ಅತಿತೀವ್ರಧಾರಾನ್, ಅಕ್ಷೀಣ ಪಕ್ಷಾನ್, ನತಪರ್ವಣ, ಬಾಣಗಣಾನ್, ಅಗಣ್ಯಾನ್ ಎಲ್ಲವೂ ದ್ವಿತೀಯ ವಿಭಕ್ತಿ ಬಹುವಚನ. ಅಥ ಅವ್ಯಯ ಬಾಣಾಸನೆ ಸಪ್ತಮಿ ವಿಭಕ್ತಿ ಏಕವಚನ. ಬಾಣಸ್ಯ ಆಸನಂ ಬಾಣಾಸನಂ. ಸಂಧಾಯ ಎರಡು ಕೂಡ ಲ್ಯಪ್ರತ್ಯಂತಮವ್ಯಯಂ. ಮುಮೋಚ ಮುಚುಲು ಮೋಕ್ಷಣೆ ಲಿಟ್ ಪ್ರಥಮ ಏಕ. ರಾಮಃ ಪುಲ್ಲಿಂಗ ಪ್ರಥಮ ಏಕ. ಭೂಷಣ್ ಅವರು ಹೇಳಿ. ಕಂಠೇಶು ಘಂಟಾ ಘಟಿತೇಷು ಕಾಂಶ್ಚಿತ್
करेषु कांश्चित् करेषु काञ्चित् करेषु काञ्चित् चरणेषु कांश्चित् चरणेषु काञ्चित् चरणेषु काञ्चित् मदोत्कटानां मदोत्कटानाप् आपततः क्षुरप्रैः आपततः क्षुरप्रैः चकर्तकर्ता 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 जगतां गजेन्द्रान् जगतां गजेन्द्रान् ಗಂಟ ರಾಮಚಂದ್ರ ಜಗತಾಂ ಕರ್ತ, ಇಡೀ ಜಗತ್ತಿಗೆ ಕರ್ತೃ ಎನಿಸಿದ ರಾಮನು ಮದೋತ್ತಮರಾದ ರಾಕ್ಷಸರ ಗುಂಪನ್ನು ಎದುರುಗಡೆ ತನ್ನಡೆಗೆ ನುಗ್ಗಿ ನುಗ್ಗಿ ಬರ್ತಾ ಇದ್ದವರನ್ನು ಬಾಣಗಳಿಂದ ಹೊಡೆದ. ಯಾರೆಲ್ಲ ಬಂದ್ರು ಅಂದ್ರೆ, ಒಂದು ಗಂಟೆಗಳಿಂದ ಕೂಡಿದ್ದ ಆನೆಗಳು, ಆಮೇಲೆ ಗಜ ಹಸ್ತಾಹ ಗಜ ಚರಣ, ಈ ಆನೆಗಳು ರಾಶಿ ರಾಶಿ ರಾಕ್ಷಸರ ಗುಂಪನ್ನ ಹೊತ್ತುಕೊಂಡು ಯುದ್ಧಕ್ಕಾಗಿ ಬರ್ತಾ ಇದ್ರೆ, ತೀಕ್ಷ್ಣವಾದ ಬಾಣಗಳಿಂದ ಕೆಲವು ಆನೆಗಳ ಪಾದಕ್ಕೆ, ಕೆಲವು ಆನೆಗಳ ಸೊಂಡಿಲಿಗೆ, ಇನ್ನು ಕೆಲವು ಆನೆಗಳ ಕುತ್ತಿಗೆಯ ಗಂಟೆ ಹತ್ರ ಕಿತ್ತು ಬೀಳುವ ಹಾಗೆ ಬಾಣ ಪ್ರಯೋಗ ಆಗ್ತಾ ಆಗ್ತಾ ರಾಕ್ಷಸರ ಸೈನ್ಯ ನಾಶವಾಗ್ತಾ ಹೋಯಿತು. ಕ್ಷುರಪ್ರ ಅಂತ ಒಂದು ಬಾಣದ ವಿಶೇಷ ಹೆಸರು. ವಿಶೇಷವಾದ ಬಾಣದಿಂದ ಚಕರ್ತ ಕತ್ತರಿಸಿದ. ಕೃತಿ ಛೇದನೆ ಅಂತ ಧಾತು. ಲಿಟ್ ಪ್ರಥಮ ಏಕ. ಕಂಠೇಶು ಸಪ್ತಮಿ ಬಹು. ಘಂಟಾ ಘಟಿತೇಶು ಘಂಟಾಭಿಃ ಘಟಿತಾ ಘಂಟಾ ಘಟಿತಃ ತೇಷು. ಕಾಂಶ್ಚಿತ್ ಅವ್ಯಯ. ಕರೇಷು ಸಪ್ತಮಿ ಬಹು. ಕಾಂಶ್ಚಿತ್ ಮತವ್ಯಯ. ಚರಣೇಶು ಸಪ್ತಮಿ ಬಹು. ಕಾಂಶ್ಚಿತ್ ಮತವ್ಯಯ. ಮದೋತ್ಕಟಾನ್ ದ್ವಿತೀಯ ಬಹು. ಆಪತತಃ ಎರಗುತ್ತಿರುವ, ಅದು ಕೂಡ ದ್ವಿತೀಯ ಬಹು. ಆಪತನ್ ಆಪತಂತೌ ಆಪತಂತಃ. ಆಪತತಃ ದ್ವಿತೀಯ ಬಹು. ಕ್ಷುರಪ್ರೈ ತೃತೀಯ ಬಹು. ಚಕರ್ತ ಲಿಟ್ ಪ್ರಥಮ ಏಕ. ಕರ್ತ ಪುಲ್ಲಿಂಗ ಪ್ರಥಮ ಏಕ, ಋಕಾರಾಂತ ಶಬ್ದ. ಜಗತಾಂ ಷಷ್ಠಿ ಬಹು. ಗಜೇಂದ್ರಾನ್ ದ್ವಿತೀಯ ಬಹು. ಸುಧಾವಳಿ. ಶ್ರಿಯಾ ಪ್ರದೀಪ್ತಾನ್ श्रिया प्रदीप्तान् ಅವಿಷಾದಿನಶ್ಚ अविषादिनश्च ನಿಷಾದಿನಃ निषादिनः ಸಂಯತಿಸಾದಿನಶ್ಚ संयतिसादिनश्च ಅಪಾತಯತ್ತಾನ್ अपातयत्तान् ಸಹಸಾ ಸದೇವೋ सहसा सदेवो ನಾಕಾತಿರೋಹಾನ್ नाकाधिरोहान् ಇವ ಪುಣ್ಯನಾಶೇ इव पुण्यनाशे
ಜಗತಾಂ ಕರ್ತ ಅಂದ್ರೆ ಹಿಂದೆ ರಾಮಚಂದ್ರ ಇಡೀ ಜಗತ್ತನ್ನ ನೋಡುವವ, ಇವರ ಇಷ್ಟು ಮದ ಉತ್ಕಟ ನಾನು 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 ಅಂತ ಹಾರಾಡ್ತಾ ಇದ್ದ ಎಲ್ಲ ರಾಕ್ಷಸರ ಮತ್ತು ಅವರ ಸೇನೆಯ ಎಲ್ಲ ಶಕ್ತಿಯನ್ನು ಕೂಡ ಬುಡಮೇಲು ಮಾಡಿದ ಅಂತ ಹೇಳಿದ್ರು. ಈಗ ದೇವನಾದ ಶ್ರೀರಾಮಚಂದ್ರ ಕಾಂತಿಯಿಂದ ಹೊಳೆಯುತ್ತಿರುವ ವಿಷಾದಿನ ದುಃಖಕ್ಕೆ ಭಯದಿಂದ ದುಃಖಕ್ಕೆ ಒಳಗಾದ ಅವಿಷಾದಿನ ಅಂತಿದೆ. ಭಯದಿಂದ ದುಃಖಕ್ಕೆ ಒಳಗಾಗದ ಯುದ್ಧದಲ್ಲಿ ನಿರ್ಭೀತಿಯಿಂದ ಹೋರಾಡ್ತಾ ಇದ್ದಂತಹ, ಗಜಗಳ ಮೇಲೆ ನಿಂತಿದ್ದಂತಹ ಮತ್ತು ಆನೆಗಳ ಮೇಲೆ ಕುಳಿತಿದ್ದಂತಹ ರಾಕ್ಷಸರ ಗುಂಪು ರಾಮನ ಬಾಣಕ್ಕೆ ಪೆಟ್ಟು ತಿಂದು ಉರುಳಿ ಬಿತ್ತು. ಅದು ಹೇಗಿತ್ತು ಅಂತಂದ್ರೆ, ಸ್ವರ್ಗವನ್ನೇರಿದಂತಹ ಮಂದಿ ತಮ್ಮ ಪುಣ್ಯದ ಬಲವನ್ನ ಕಳ್ಕೊಂಡಾಗ ಹೇಗೆ ಮುಲಾಜಿಲ್ಲದೆ ಅಲ್ಲಿಂದ ಕೆಳಗೆ ತಳ್ಳುತ್ತಾರೋ ಹಾಗೇನೆ ಆನೆಗಳನ್ನು ಕುದುರೆಗಳನ್ನು ಏರಿದಂತಹ ಮಂದಿ ರಾಮನ ಬಾಣದ ಪೆಟ್ಟನ್ನು ತಿಂದು ಉರುಳಿ ಬಿದ್ರು. ಅಂದ್ರೆ ಅಷ್ಟು ತೀವ್ರವಾದ ಯುದ್ಧ ನಡೀತಾ ಇತ್ತು. ರಾಮನ ಯುದ್ಧದಿಂದ ಆನೆಗಳು, ಕುದುರೆಗಳು, ಸೇನೆ, ರಾಕ್ಷಸರ ದೊಡ್ಡ ಗುಂಪು ಕ್ಷಣ ಮಾತ್ರದಲ್ಲಿ ನೆಲಕ್ಕೆ ಉರುಳಿ ತಮ್ಮ ಸಾಧನೆಯಿಂದ ಗೆಲ್ತೇವೆ ಅಂತ ನಂಬಿದ್ದವರೆಲ್ಲರಿಗೂ ಕೂಡ ಅನೇಕ ರೀತಿಯ ಜೀವ ಭಯ ಉಂಟಾಯಿತು. ಪುಣ್ಯನಾಶೇ ನಾಕಾದಿರೋಹಾನ್ ಇವ ಅಪಾತಯತ್. ಪುಣ್ಯದ ಫಲ ಕಮ್ಮಿಯಾದಾಗ ಹೇಗೆ ದುಃಖಕ್ಕೆ ಈಡಾಗ್ತಾನೊಬ್ಬ ಮನುಷ್ಯ, ಹಾಗೇನೆ ಒಂದೇ ಒಂದು ಅವಕಾಶವೂ ಇಲ್ಲದೆ, ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇರ್ತೇವೆ ಅಂತ ಸ್ವರ್ಗದಲ್ಲಿ ಹೇಗೆ ಇಟ್ಕೊಳ್ಳುದಿಲ್ವೋ ಹಾಗೆ ಇವರು ಸ್ವಲ್ಪ ಹೊತ್ತು ಯುದ್ಧದಲ್ಲಿ ಇರ್ತೇವೆ ಅಂತ ಬದುಕ್ಲಿಕ್ಕೆ ಅವಕಾಶವೇ ಆಗ್ಲಿಲ್ಲ, ಉದುರಿ ಬಿದ್ರು. ಶ್ರೀಯಾ ಹೊಸತವರಿಗೆ ಆರಂಭದಲ್ಲಿ ಬರುವಾಗ ಯುದ್ಧದಲ್ಲಿ ನಾವು ಗೆದ್ದೇ ಗೆಲ್ತೇವೆ ಎನ್ನುವ ಭರವಸೆ ಇತ್ತು. ನಮ್ಮ ಸೈನ್ಯದ ಸಂಖ್ಯೆಗೆನೇ ಶತ್ರು ನಾಶ ಆಗುತ್ತೆ ಅಂತ ಭಾವಿಸಿದ್ರು. ಆದ್ರೆ ರಾಮಚಂದ್ರನ ಬಾಣದ ತೀವ್ರತೆಗೆ ಎಲ್ರೂ ಕಂಗಾಲಾದ್ರು. ಶ್ರೀಯಾ ತೃತೀಯ ವಿಭಕ್ತಿ ಏಕವಚನ. ಪ್ರದೀಪ್ತಾನ್ ವಿಷಾದಿನಃ, ನಿಷಾದಿನಃ, ಸ್ವಾದಿನಃ ಮೂರು ಕೂಡ ದ್ವಿತೀಯ ವಿಭಕ್ತಿ ಬಹುವಚನ. ಆನೆ ಮೇಲೆ ಏರಿದವರು, ಕುದುರೆ ಮೇಲೆ ಏರಿದವರು ಮತ್ತು ದುಃಖ ಇಲ್ಲದಂತೆ ನಾವು ಗೆದ್ದು ಬಿಡ್ತೇವೆ ಎನ್ನುವ ಹಮ್ಮಿನಲ್ಲಿದ್ದವರು ಎಲ್ಲರೂ ಕೂಡ ಸಂಯತಿ. ಸಂಯತಿ ಅಂದ್ರೆ ಯುದ್ಧದಲ್ಲಿ. ಅಪಾತಯತ್ ಪತನಿಗತೌ ಲಂಗ್ ಪ್ರಥಮ ಏಕ. ತಾನ್ ದ್ವಿತೀಯ ಬಹು. ಸಹಸಾ ಅವ್ಯಯ. ಸಃ ಪುಲ್ಲಿಂಗ ಪ್ರಥಮ ಏಕ. ದೇವಃ ಪುಲ್ಲಿಂಗ ಪ್ರಥಮ ಏಕ. ನಾಕಾಧಿರೋಹಾನ್ ದ್ವಿತೀಯ ಬಹು. ಇವ ಅವ್ಯಯ. ಪುಣ್ಯಸ್ಯ ನಾಶಃ ಪುಣ್ಯನಾಶಃ ಸಪ್ತಮಿ ಏಕ. ಕಾರ್ಪುತ್ತವ್ರೆ. ಅಲಂಘನೀಯಾಂ 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 ವಿಮಲಾಂ ವಿಶಾಲಾಂ ವಿಮಲಾಂ ವಿಶಾಲಾಂ ವಿಮಲಾಂ ವಿಶಾಲಾಂ ವೇಲಾಮಿವಾನಂತ 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 ಶರಾವಲಿಂತಾಂ 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 ಅಭ್ಯಾಪತಂತಿ 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 ಪ್ರಯಯೌ ಕ್ಷಣೇನ
ಭಂಗಂ ತುರಂಗಾ ಭಂಗಂ ತುರಂಗಾ ಆಖ್ಯತರಂಗಮಾಲಾ ಆಖ್ಯತರಂಗಮಾಲಾ ಆಖ್ಯತರಂಗಮಾಲಾ. ಸೇನೆಯನ್ನ ರಾಮಚಂದ್ರ ಬಡಿದು ಹಿಮ್ಮೆಟ್ಟಿಸಿದ ಅಂತ ಹೇಳ್ತಾ ಇದ್ದಾರೆ. ತುರಂಗಾಖ್ಯ, ತುರಂಗ ಎನ್ನುವ ಹೆಸರಿನ ಅಂದ್ರೆ ವಿಶಿಷ್ಟವಾದ ಕುದುರೆಗಳ ಗುಂಪು. ಅವುಗಳ ತರಂಗ, ಅಲೆಗಳು, ಒಂದಲೆ ಅಲ್ಲ, ಅಲೆಗಳ ಮಾಲೆ, ತರಂಗಮಾಲಾ. ಇದು ಹೇಗಿತ್ತು ಅಂದ್ರೆ ಅಲಂಘನೀಯ, ಯಾರಿಂದಲೂ ಕೂಡ ಎದುರಿಸ್ಲಿಕ್ಕಾಗದೇ ಇರುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ವಿಸ್ತೃತವಾದ ಸೇನೆಯು ಶ್ರೀರಾಮನ ಬಾಣದ ಮಳೆಗೆ ಎದುರಿಸಲಾರದೆ ಒಂದು ತೆರೆಗೆ ಮತ್ತೊಂದು ತೆರೆ ಬಡದಾಗ ಹೇಗೆ ಬಲಿಷ್ಠವಾದ ತೆರೆ ಉರುಳಿ ಬೀಳುತ್ತೋ ಹಾಗೆ ಈ ರಾಕ್ಷಸರ ಸೇನೆಯ ಅಲೆ ರಾಮನ ಬಾಣದ ಅಲೆಗೆ ಕೊಚ್ಚಿ ಹೋಯಿತು. ಕ್ಷಣಕಾಲದಲ್ಲೇ ನಾಶ ಹೊಂದಿತು. ಕ್ಷಣಭಂಗ ನಾಶ. ಕ್ಷಣಕಾಲದಲ್ಲೇ ಎಷ್ಟು ದೊಡ್ಡ ಪ್ರಮಾಣದ ಸೇನೆ ಇತ್ತೋ ಅಷ್ಟೇ ಪ್ರಮಾಣದ ಬಾಣದ ಮಳೆಯಿಂದ ಅದು ಉಬ್ಬಿದ್ದ ಬಲೂನಿಗೆ ಒಂದು ಸೂಜಿ ಚುಚ್ಚಿದ್ರು ಸಾಕು, ತುಸ್ತಾಗ್ಬಿಡುತ್ತೆ. ಇಷ್ಟು ದೊಡ್ಡದಿದೆ, ಗಾಳಿ ಇದೆ, ದೊಡ್ಡದಿದೆ, ಯಾವುದು ಲೆಕ್ಕಕ್ಕೆ ಬರಲ್ಲ. ಅದರ ಅಸ್ತಿತ್ವಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಲ್ಲಿ ಒಂದು ಚುಚ್ಚಿದ್ರೆ ಇಡೀ ಅದರಷ್ಟು ದೊಡ್ಡ ಗಾತ್ರ, ಅದರ ಶಕ್ತಿ, ಅದರ ಗಾಳಿ ಎಲ್ಲವೂ ಕೂಡ ನಿರುಪಯುಕ್ತವಾಗುತ್ತೆ. ಹೇಗೋ ಹಾಗೆ ರಾಮಚಂದ್ರನ ಬಾಣದ ಮಳೆ ರಾಕ್ಷಸರ ದೊಡ್ಡ ತೆರೆಯನ್ನ ಅಳಿಸಿ ಹಾಕಿತು. ಅಲಂಘನೀಯಾಂ. ರಾಮನ ಬಾಣವನ್ನ ಯಾರು ಕೂಡ ತಪ್ಪಿಸಿಕೊಂಡು ಬದುಕ್ತಾರೆ ಅಂತ ಇಲ್ಲ. ಮತ್ತೆ ಶುದ್ಧವಾದದ್ದು, ವಿಮಲಾಂ. ಅದು ಆ ಬಾಣದ ಮಳೆ ಯಾವುದೇ ದುರುದ್ದೇಶದಿಂದ ಕೂಡಿದ ಬಾಣಗಳಲ್ಲ. ಅದರ ಉದ್ದೇಶದಲ್ಲಿ ಲೋಕಕ್ಕೆ ಹಾನಿ ಆಗುವಂಥದ್ದು ಏನೂ ಇಲ್ಲ. ವಿಶಾಲಾಂ, ಬಾಣದ ಮಳೆಯ ತೆರೆ ಸ್ವಲ್ಪ ಅಲ್ಲ, ದೊಡ್ಡದಿತ್ತು. ವೇಲಾಂ, ಸಮುದ್ರದ ತೆರೆಯಂತೆ. ಅನಂತ ಶರಾವಲಿಂ, ಶರಗಳ ಆವಲಿ, ಆವಲಿ ಅಂದ್ರೆ ಗುಂಪು. ಲೆಕ್ಕ ಇಲ್ಲದಷ್ಟು ಬಾಣದ ಸಾಲು ಅಭ್ಯಾಪತಂತಿ, ಸೇನೆಯ ವಿರುದ್ಧ ನುಗ್ಗುತ್ತಾ ಕ್ಷಣೇನ, ಕ್ಷಣ ಮಾತ್ರದಲ್ಲಿ ತುರಂಗಾಖ್ಯ ತರಂಗಮಾಲಾ, ಕುದುರೆಗಳಿಂದ ಆನೆಗಳಿಂದ ಕೂಡಿದ್ದಂತಹ ದೊಡ್ಡ ತರಂಗದ ಮಾಲೆಯು ಕ್ಷಣೇನ ಭಂಗಂ ಪ್ರಯಯೌ, ಕ್ಷಣ ಮಾತ್ರದಲ್ಲಿ ನಾಶವನ್ನ ಹೊಂದಿತು. ಹೊರಟ ಆಯ್ತು, ಬೆಂಗಳೂರಲ್ಲಿ ಮತ್ತೆ ಸಿಗೋಣ. ಹೊರಟ್ರ ಬಸ್ಸ? ಓಕೆ, ಗೊತ್ತಿಲ್ಲ. ಓಕೆ, ರಾಮ್ ರಾಮ್. ನವನೀತ್ ಅವ್ರು ಹೇಳಿ. ಪದಾತಿ ಪಂಕ್ತಿಂ ಪದಾತಿ ಪಂಕ್ತಿಂ ಪದಾತಿ ಪಂಕ್ತಿಂ ಧೃತಮಾಪತಂತೀಂ ಧೃತಮಾಪತಂತಿ ಧೃತಮಾಪತಂತಿ ಪತತ್ರಿವೇಗಾಂ 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 ಧೃತ ಖಡ್ಗಕೇಟಾಂ
ಧೃತಖಡ್ಗಕೇಟ ಧೃತಖಡ್ಗಕೇಟಾಂ ನಿರಾಸರಾಮೋ 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 ಬಹುಬಾಣವರ್ಷೈ ಬಹುಬಾಣವರ್ಷೈ ಮಹಾಮೇ ವರ್ಷೈರ್ಮಹಾಮೇಘ ವರ್ಷೈರ್ಮಹಾಮೇಘ ಇವೋರ್ಧೂಳಿಂ ಇವೋರ್ಧೂಲಿಂ ಶ್ರೀರಾಮಚಂದ್ರ ಧೃತಂ ವೇಗವಾಗಿ ಆಪತಂತಿ ತಮ್ಮತ್ರ ನುಗ್ಗುತ್ತಾ ಇದ್ದ ಪತತ್ರೀಂ ತೀಕ್ಷ್ಣವಾದ ಬೇಟೆಯನ್ನಾಡುವ ಪಕ್ಷಿಯಂತೆ ಖಡ್ಗ ಕೇಟ ಚರ್ಮ ಇತ್ಯಾದಿಗಳನ್ನು ಹಿಡಿದ ಪದಾತಿಗಳ ದೊಡ್ಡ ಸಾಲನ್ನು, ಪದಾತಿಗಳು ಅಂದ್ರೆ ಕಾಲಾಳುಗಳ ಸಾಲನ್ನು ಅವುಗಳು ನುಗ್ಗಿ ನುಗ್ಗಿ ಬರ್ತಾ ಇದ್ದಾವೆ. ವರ್ಷಾಣಿ ಮಳೆಗಳು ಹೇಗೆ ಗಾಳಿ ಬಿದ್ದಾಗೆಲ್ಲ ಪಕ್ಕಕ್ಕೆ ಸರಿದು ಹೋಗ್ತಾವೋ ಹಾಗೆ ರಾಮಚಂದ್ರನ ಬಾಣದ ಮಳೆಯ ಧೂಳಿಯಿಂದ, ಬಾಣಗಳ ಧೂಳಿನಿಂದ ಸೇನೆಯ ಸಂಖ್ಯೆ ನಿರಾಸವಾಯಿತು, ನಾಶ ಹೊಂದಿತು. ಕೇಟ ಅಂದ್ರೆ ಗುರಾಣಿ ಅಂತ ಅರ್ಥ. ಹಕ್ಕಿಗಳೆಲ್ಲ ಆಕಾಶದಲ್ಲಿ ಗುಂಪು ಗುಂಪಾಗಿ ಹಾರುವಾಗ ಅದ್ರಲ್ಲಿ ಒಂದೆಲ್ಲಿಯಾದ್ರೂ ಚೂರು ಬದಿಗೆ ಹೋಯ್ತು ಅಂದ್ರೆ ಎಲ್ಲ ಆ ಕಡೆನೆ ಟರ್ನ್ ಆಗ್ತವೆ. ಅಂದ್ರೆ ಅವುಗಳಲ್ಲಿ ಒಂದು ತುದಿಯಲ್ಲಿ ಹೋಗುವಂತದ್ದಕ್ಕೊಂದು ಸರಿಯಾದ ಗೈಡ್ ಮಾಡುವ ಶಕ್ತಿ ಇರುತ್ತೆ. ಅದು ಒಂದು ತಿರುಗಿದ್ರೆ ಇಡೀ ಗುಂಪು ಆ ಕಡೆ ತಿರುಗುತ್ತೆ. ಹೇಗೋ ಹಾಗೆ ರಾಮನ ಬಾಣದ ಮಳೆ ಅದು ಒಂದು ದಿಕ್ಕಿಗೆ ಇನ್ನೊಂದು ದಿಕ್ಕಿಗೆ ಹೋಗುದಿರ್ಲಿಲ್ಲ, ಸೇನೆಯನ್ನು ಗುರಿ ಇಟ್ಟೆ ಹೋಗ್ತಾ ಇತ್ತಾದ್ರಿಂದ ಇವರ ಪದಾತಿಗಳ ಆಯುಧಗಳನ್ನು ಹಿಡಿದುಕೊಂಡ ಅಷ್ಟು ದೊಡ್ಡ ಸೈನ್ಯವನ್ನು ಕೂಡ ಅದು ಓಡಿದ ದಿಕ್ಕಿನತ್ತ ಬಾಣಗಳು ಅಟ್ಟಿಸಿಕೊಂಡು ಹೋಗಿ ಅವರನ್ನ ನಿರಾಸೆಗೊಳಿಸಿತು. ರಾವಣನಿಗೆ ನಿರಾಸೆ ಆಯಿತು, ಅವರೆಲ್ಲ ನಿರಸ್ತರಾದರು. ಪದಾತಿ ಪಂಕ್ತಿಂ ದ್ವಿತೀಯ ಏಕ, ಪದಾತಿಗಳ ಪಂಕ್ತಿ, ಪದಾತೀನಾಂ ಪಂಕ್ತಿ, ಪದಾತಿ ಪಂಕ್ತಿ, ಧೃತಂ ಅವ್ಯಯ, ಆಪತಂತಿ ಶತ್ರು ಪ್ರತ್ಯಯಾಂತವಾದ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನ. ಪತತ್ರಿವೇಗಾಂ, ಪತತ್ರಿಣಾಂ ವೇಗ ತಾಂ, ಅಥವಾ ಪತತ್ರಿಣಾಂ ವೇಗ ಇವ ವೇಗ ಯಸ್ಯಾಹ ಸಾ, ಆ ಸೇನೆಯ ಗುಂಪು. ಧೃತ ಖಡ್ಗ ಕೇಟಾಂ, ಧೃತಾ ಖಡ್ಗಾ ಕೇಟಾ ಯೈ, ಯಾರು ಖಡ್ಗ ಕೇಟಗಳನ್ನ ಹೊತ್ತಿದ್ದಾವೋ ಅವು. ಯಯಾ ಖಡ್ಗ ಕೇಟಾ ಧೃತಾ ತಾ, ಪಂಕ್ತಿಗೆ ವಿಶೇಷಣ ಅದು. ನಿರಾಸ ಅಸುಕ್ಷೇಪಣೆ ಲಿಟ್ ಪ್ರಥಮ ಏಕ, ರಾಮ ಪುಲ್ಲಿಂಗ ಪ್ರಥಮ ಏಕ, ಬಹುಬಾಣ ವರ್ಷೈ ತೃತೀಯ ಬಹು, ವರ್ಷೈ ಮಳೆಯಿಂದ ತೃತೀಯ ಬಹು, ಮಹಾಮೇಘ ಇವ, ಮಹಾನ್ ಚಾಸೋ ಮೇಘಶ್ಚ ಮಹಾಮೇಘ ಇವ, ಮಹಾಮೇಘ ಇವ ಲೋಪಸಂಧಿ, ವಿಸರ್ಗ ಲೋಪಸಂಧಿ. ಇವ ಊರು ಧೂಳಿಂ, ಉರು ಅಂದ್ರೆ ತುಂಬಾ ಅಂತ ಅರ್ಥ. ತುಂಬಾ ಧೂಳಿನ ರಾಶಿ ಇದ್ರೂ ಕೂಡ ಮಳೆ ಬಂದ್ರೆ ಹೇಗೆ ಅದು ಪೂರ್ತಿ ನೆಲದ ಪಾಲಾಗುತ್ತೆ, ಎಷ್ಟು ಬೇಕಾದ್ರೂ ಧೂಳಿರ್ಲಿ, ಜೋರ್ ಮಳೆ ಬಂದ್ರೆ ಎಲ್ಲ ನೆಲದಲ್ಲಿ ಮುದ್ದೆಯಾಗಿ ಬಿದ್ದು ಹೋಗುತ್ತೆ. ಹಾಗೆ ರಾಕ್ಷಸರ ರಾಶಿ ರಾಮನ ಬಾಣದ ಮಳೆಗೆ ಧೂಳು ಹೇಗೆ ಕ್ಷಣ ಮಾತ್ರದಲ್ಲಿ ನೆಲ ಕಾಣುತ್ತೋ ಹಾಗೆ ರಾಮನ ಬಾಣಗಳಿಂದ ಶತ್ರುಗಳು ನಷ್ಟರಾದರು ಅಂತ ಹೇಳ್ತಿದ್ದಾರೆ. ಊರುಧೂಳಿಂ ದ್ವಿತೀಯ ವಿಭಕ್ತಿ ಏಕವಚನ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.